ಅಪ್ಪಯ್ಯ, ಏನಾದರೂ ಆಗಲಿ ಅಪ್ಪಯ್ಯ, ನಾಳೆ ಹೋಗ್ಬಿಟ್ಟು ಅಜ್ಜಿನ ಕರ್ಕೊಂಡ್ಬಂದ್ಬಿಡುವ. ಅಲ್ಲಿ ಬಿಡೋದು ಬೇಡ ಜಾಸ್ತಿ ದಿವಸ. ಯಾಕಪ್ಪ, ಏನಾಯ್ತು? ಏನಾದರೂ ತೊಂದರೆ ಆಗೋದಂತ ಅವಂಗೆ? ಹಂಗೆಲ್ಲ ಏನೂ ಇಲ್ಲಪ್ಪ. ಯಾಕೋ ನಾವು ಅಲ್ಲಿ ಬಿಟ್ಟಿರೋದು ಸರಿ ಇಲ್ಲ ಅಂತ ಅನಿಸ್ತದೆ. ಯಾಕಪ್ಪ ಅರುಣ, ಏನಾಯ್ತು? ಯಾಕೆ ಹಂಗಂತಿದೆಯಲ್ಲ? ಏನಾದರೂ ತೊಂದರೆ ಕೊಡ್ತಾವ್ರ ಅವರು? ಏನಿಲ್ಲ ದೊಡ್ಡಪ್ಪ, ಹಂಗೆಲ್ಲ ಏನೂ ಇಲ್ಲ. ಶೋಭಾ, ಅದೇ ನಮ್ಮ ಲಕ್ಷ್ಮತೆ ಮಗಳು, ಅವಳು ಅಜ್ಜಿ ತವಾದ್ದು ಫೀಸ್ ಕಟ್ಟಬೇಕು ಅಂತ ಹೇಳಿ ದುಡ್ಡಿಸ್ಕೊಂಡ್ಬಂದ್ಬಿಟ್ಟು ಕಾಲೇಜ್ನಲ್ಲೆಲ್ಲ ಹುಡುಗರ್ನೆಲ್ಲ ಹಾಕೊಂಡು ಚೆನ್ನಾಗಿ ತಿನ್ಕೊಂಡು ತಿರುಗ್ತಾವಳಂತೆ. ಅದಕ್ಕೇನೆ ನಂಗೆ ಯಾರೋ ಹಿಂಗೆ ಗೊತ್ತಿರೋರು ಹೇಳಿದ್ರು. ಅದಕ್ಕೇನೆ ಮೊದಲು ಹೋಗ್ಬಿಟ್ಟು ಅಜ್ಜಿನ ಕರ್ಕೊಂಬಂದ್ಬಿಡುವ ಅಂತ. ಏನೋ ಮೊಮ್ಮಗಳು ಕೇಳಿರ್ಬೇಕು, ಅದಕ್ಕೆ ಕೊಟ್ಟಿರ್ತಾರೆ. ಅದ್ರಲ್ಲಿ ಏನಿದೆ ತಪ್ಪು? ಅದ್ರಲ್ಲಿ ತಪ್ಪೇನು ಇಲ್ಲ ದೊಡವ. ಹಿಂಗೆಲ್ಲ ಸುಳ್ಳು ಹೇಳ್ಬಿಟ್ಟು ಕಿತ್ಕೊಂತವ್ರೆ ಅಂತಂದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದಾ ಅಂತ ಅಷ್ಟೇನೇನೆ. ಸುಳ್ಳು ಹೇಳ್ಬಿಟ್ಟು ಕೇಳೋದಾದ್ರೆ ನಿಜ ಹೇಳ್ಬಿಟ್ಟು ಇಸ್ಕೊಂಡ್ಲಿ, ಸುಳ್ಳು ಹೇಳ್ಬಿಟ್ಟು ಇಸ್ಕೊಳ್ಳೋದು ತಪ್ಪಲ್ವಾ? ಅದಕ್ಕೆ ಒಂದು ಮಾತು ಅಜ್ಜಿನ ಹೋಗಿ ಕರಿಯುಮ, ನೋಡೋಣ ಏನು ಹೇಳ್ತಾರೆ ಅಂತ. ಅಲ್ಲಿ ಹೋದ್ಮೇಲೆ ವಿಷಯ ಗೊತ್ತಾಯ್ತದಲ್ವಾ? ಹೌದು ಕಣ್ರಿ, ನನಗೂ ಈ ವಿಷಯ ಬಂತು. ಅತ್ತೆಗೆ ಅಲ್ಲಿರಕ್ಕೆ ಆಯ್ತಾ ಇಲ್ಲ, ತುಂಬ ಕಷ್ಟ ಆಯ್ತದಂತೆ. ಸುಮ್ಮನೆ ತೊಂದರೆ ಆಗ್ಬೋದು ಮುಂದೆ. ಹೋಗಿ ಕರ್ಕೊಂಬಂದ್ಬಿಡುವ, ಯಾಕೆ ಬಿಡಬೇಕು ಅಲ್ಲಿ? ಹಂಗಾದ್ರೆ ನಡೀರಿ, ಇಷ್ಟೆಲ್ಲ ವಿಷಯ ಗೊತ್ತಾದ್ಮೇಲೆ ಸುಮ್ಮನೆ ಯಾಕಿರ್ಬೇಕು? ಹೋಗಿ ಒಂದು ಮಾತು ಕರಿಯುವ. ಅಲ್ಲಿ ನಿಜವಾಗ್ಲೂ ತೊಂದರೆ ಆಗಿದ್ರೆ ಅವ್ವ ಬರ್ತಾಳೆ, ಇಲ್ಲ ಅಂತಂದ್ರೆ ನೋಡೋಣ ಆಮೇಲೆ ಏನು ಮಾಡೋದು ಅಂತ. ಅಯ್ಯೋ, ಇವರೊಬ್ರು ಏನೂ ಅರ್ಥನೇ ಮಾಡ್ಕೊಳಕ್ಕಿಲ್ಲ. ಆ ಮುದುಕಿ ಬಂದರೆ ನಮ್ಮನ್ನು ಸುಮ್ಮನೆ ಬಿಡ್ತಾಳ? ಇಲ್ಲಿರಕ್ಕೂ ತಾನೇ ಬಿಟ್ಬಿಡ್ತಾಳ? ಉಗಿದು ಓಡಿಸ್ತಾಳೆ. ಅವತ್ತೆಲ್ಲ ಭಾಗ ತಗೊಂಡು ಹೋದೆ, ಇವಾಗ ಏನಕ್ಕೆ ಬಂದಿದ್ಯಾ ಅಂತ ಉಗಿದು ಉಪ್ಪಾಕ್ತಾಳೆ. ಈ ವಯ್ಯನ್ಗೆ ಏನೂ ಗೊತ್ತಾಗಲ್ಲ, ಕರ್ಮ. ಏನಕ್ಕ, ಏನಾದರೂ ಅಂದ್ರ? ಏನೂ ಇಲ್ಲ ಕಣವಿ, ಹೋಗಿ ಕರ್ಕೊಂಬಂದ್ಬಿಡುವ. ಹೋಗುವ ನಾಳೆನೇ? ಹ್ಞೂ, ಬೆಳಗ್ಗೆನೆ ಹೋಗಿ ಕರ್ಕೊಂಬಂದ್ಬಿಡುವ. ರೆಡಿ ಆಗ್ಬಿಡ್ರಿ ಎಲ್ಲರೂ. ಸರಿ ಸರಿ ದೊಡ್ಡಪ್ಪ. ಹಂಗಂದ್ರೆ ನಾನು ನನ್ನ ಫ್ರೆಂಡ್ ಒಂದು ಕಾರ್ ಅದೇ, ಹೋಗಿ ತಗೊಬತ್ತೀನಿ. ಬೆಳಗ್ಗೆನೆ ಎಲ್ಲ ರೆಡಿ ಆಗಿರ್ರಿ, ಹೋಗಿ ಕರ್ಕೊಂಬಂದ್ಬಿಡುವ. ಎಲ್ಲರೂ ಹೋಗಿ ಕರೆದ್ರೆ ಅಜ್ಜಿ ಬಂದೇ ಬರ್ತಾಳೆ ಅಲ್ವೇ? ಅದ್ಯಾಕಪ್ಪ ಬೇರೆಯವ್ರ ಕಾರು, ನಮ್ಮದೇ ಇಲ್ವೇ? ಅದನ್ನೇ ತಗೊಂಡು ಹೋಗುಮ. ಶರಣಂಗೂ ಹೇಳ್ತೀನಿ, ಎಲ್ಲರೂ ಹೋಗಿ ಕರಿಯುಮ, ಬರ್ತಾಳ ಅವ್ವ. ಬೇರೆಯವ್ರ ತಾವೆಲ್ಲ ಯಾಕೆ ಕಾರ್ ಇಸ್ಕೋಬೇಕು ಹೇಳು, ನಮ್ಮನೆಗೆ ಇಟ್ಕೊಂಡು? ಇದು ಬೇರೆ ದಂಡ. ಆ ಮುದ್ಕಿನ ಕರ್ಕೊಬರಕ್ಕೆ ನಾವು ಕಾರ್ ತಗೊಂಡು ಹೋಗ್ಬೇಕೇನೋ. ವಯಸ್ಸು ಸುಮ್ಮನೆ ಇರಲ್ವಲ್ಲ, ನಾವು ಹೋದ್ರೆ ಇನ್ನೂ ಉರ್ಕೋತಾಳ ಅಜ್ಜಿ, ಬಂದ್ಬಿಡ್ತಾಳ. ಈ ವಯ್ಯನ್ಗೇನು ತಿಳಿಯೋದೇ ಇಲ್ಲ. ಹ್ಞೂ ಕಣಯ್ಯ, ಹಂಗಾದ್ರೆ ಹೋಗಿ ಕರ್ಕೊಂಬಂದ್ಬಿಡುವ ಬೆಳಗ್ಗೆನೇನೆ. ಬೆಳಗ್ಗೆನೆ ಎಲ್ಲ ರೆಡಿ ಆಗ್ಬಿಡ್ರಿ, ಹೋಗಿ ಕರ್ಕೊಂಬಂದ್ಬಿಡುವ. ಹಂಗಾದ್ರೆ ಶರಣಂಗೆ ಒಂದು ಮಾತು ಹೇಳ್ಬಿಡ್ರಿ ದೊಡ್ಡಪ್ಪ, ಆಮೇಲೆ ಅವ್ನು ಆ ಕಡೆ ಈ ಕಡೆ ಎಲ್ಲಾದರೂ ಹೋದ್ರೆ. ಏನು ಏನೋ ಎಲ್ಲ ನನ್ನ ವಿಚಾರ ಮಾತಾಡ್ತಾ ಇದ್ದೀರಾ? ಏನು ನನ್ನ ವಿಷಯ? ಅದೇನು ಇಲ್ಲ, ನಿನ್ನ ವಿಷಯ ಅಂತ ಏನು ಯಾರು ಏನು ಮಾತಾಡ್ತಾ ಇರಲಿಲ್ಲ ಇಲ್ಲಿ. ಬೆಳಗ್ಗೆ ಸ್ವಲ್ಪ ಕಾರ್ ಬೇಕು, ನಮ್ಮ ಅವ್ವನ್ನ ನಾವು ಹೋಗಿ ಕರ್ಕೊಂಬರ್ಬೇಕು ನಿಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು. ಆದರೆ ಅಪ್ಪ, ನಂಗೊಂದು ಸ್ವಲ್ಪ ಕೆಲಸ ಇತ್ತು, ನಾನು ಎಲ್ಲೋ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೆ. ನೀನು ಹೋಗು, ನಿನ್ನನ್ನು ಬಾ ಅಂತ ಯಾರೂ ಕರೀಲಿಲ್ಲ. ಕಾರ್ ಬಿಟ್ಬಿಟ್ಟು ಹೋಗು, ಅವರು ನಾನೇ ಓಡಿಸ್ತಾನೆ. ಅಯ್ಯೋ ಅಪ್ಪ, ನಾನು ಕಾರ್ ತಗೊಂಡು ಹೋಗ್ಬೇಕಾಗಿತ್ತು. ಸರಿ ಆಯಿತು ಬಿಡಿ, ಬಂದ್ಬಿಟ್ಟು ಆಮೇಲೆ ಹೋಗ್ತೀನಿ. ಹೋಗೋಣ, ನಾನು ಬರ್ತೀನಿ. ಇನ್ನೇನಪ್ಪ, ಆಯ್ತಲ್ಲ, ಬೆಳಿಗ್ಗೆನೆ ಎಲ್ಲ ರೆಡಿ ಆಗ್ಬಿಡಿ, ಹೋಗ್ಬಿಟ್ಟು ಬಂದ್ಬಿಡೋಣ. ರೀ, ನಿಮ್ಗೇನಾದರೂ ಸ್ವಲ್ಪ ಆದರೂ ಮಾನ ಮರ್ಯಾದೆ ಅನ್ನೋದಿದೆಯಾ? ಅವ್ರು ಕರ್ಕೊಂಡು ಬರೋಣ ಅಂದಿದ ತಕ್ಷಣ ನೀವು ಕರ್ಕೊಂಡು ಬರೋಣ ಅಂತ ಕುಣಿತಿದ್ದೀರಲ್ಲ. ಅಯ್ಯೋ, ಇದ್ಯಾಕೆ ನೀನು ಹಿಂಗೆ ಬಡ್ಕೋತಾ ಇದ್ದಿಲ್ಲ? ಏನು ಇವಾಗ ತಪ್ಪು? ಕರ್ಕೊಂಡು ಬಂದ್ರೆ ಇವ್ರಾಗಿರೋದಕ್ಕೆ ನಮ್ಮನ್ನು ಒಳಗಡೆ ಬಿಟ್ಕೊಂಡವ್ರೆ. ನಿಮ್ಮವ್ವ ಬಂದರೆ ನಮ್ಮನ್ನು ಹಾಗೆ ಓಡಿಸ್ಬಿಡ್ತಾಳೆ. ಇವಳನ್ನ ಯಾಕೆ ಒಳಗಡೆ ಬಿಟ್ಕೊಂಡೆ ಅಂತ ಜಗಳ ಮಾಡ್ತಾಳೆ, ಗೊತ್ತಿಲ್ವಾ ನಿಮಗೆ? ಜಗಳ ಮಾಡ್ತಾರಾ? ಯಾಕೆ ಮಮ್ಮಿ? ಅಜ್ಜಿಗೆ ನಮ್ಮನ್ನು ಕಂಡ್ರೆ ಆಗಲ್ವಾ? ನಮ್ಮನ್ನು ಕಂಡ್ರೆ ಅಲ್ಲಪ್ಪ, ನಿಮ್ಮ ಅಮ್ಮನ ಕಂಡ್ರೆ ನಮ್ಮ ಅವ್ವನ್ಗೆ ಆಗಲ್ಲ. ಯಾಕೆಂದ್ರೆ ಅಂತ ಗನಂದಾರಿ ಕೆಲಸಗಳನ್ನೆಲ್ಲ ಮಾಡಿದಾರೆ ಇವರು, ಅದಕ್ಕೆ. ಹೌದಾ? ಯಾಕೆ ಮಮ್ಮಿ, ಅಂತ ಕೆಲಸ ಎಲ್ಲ ಏನು ಮಾಡಿದ್ಯಾ ನೀನು? ಏಯ್, ಮುಚ್ಕೊಂಡು ಹೋಗೋ ಯಾವನವನು. ಇವನಿಗೆಲ್ಲ ಹೇಳಬೇಕು. ಯಾರಾದ್ರೂ ಏನಾದರೂ ಮಾತಾಡ್ತಾ ಇರ್ಬೇಕಾದ್ರೆ ಬಂದ್ಬಿಡ್ತಾನೆ ಮೆಮ್ಮಿ ಮೆಮ್ಮಿ ಅಂತ. ರೀ, ಏನಾದರೂ ಮಾಡ್ರಿ, ನಿಮ್ಮವ್ವ ಮಾತ್ರ ಇಲ್ಲಿಗೆ ಬರಬಾರ್ದು. ನಿಮ್ಮವ್ವ ಬಂದರೆ ನನಗೂ ಆ ಅಮ್ಮನಿಗೂ ಜಗಳ ಆಯ್ತಾನೆ ಇರ್ತದೆ. ಏನಾದರೂ ಮಾಡ್ರಿ. ಅಯ್ಯೋ ದೇವ್ರೆ, ಇದೊಳ್ಳೆ ಸರಿ ಆಯ್ತಲ್ಲ. ಏನು ನಾನು ನಮ್ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ, ಅವ್ರ ಮನೆಗೆ ಅವ್ರು ಬರ್ತಾವ್ರೆ, ಅವ್ರು ಕರ್ಕೊಂಡು ಬರ್ತಾ ಇರೋದು. ನೀನು ನನಗೆ ಹೇಳಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಕಣ್ರಿ, ನಿಮ್ಮ ಕೈಲಿ ಏನೂ ಆಗಲ್ಲ, ಏನು ಕಿಸ್ಯಕ್ಕೂ ಆಗಲ್ಲ, ಏನು ದಬಕಕ್ಕೂ ಆಗಲ್ಲ. ಸುಮ್ಮನೆ ವೇಸ್ಟು ನೀವು. ಏನು ಡ್ಯಾಡಿ ಇದು? ಮಮ್ಮಿ ಹಳ್ಳಿಗೆ ಬಂದ ತಕ್ಷಣ ಬರೀ ಸಂಸ್ಕೃತನೇ ಮಾತಾಡ್ತಿದ್ದಾಳೆ. ಹ್ಞೂ ಕಣಪ್ಪ, ಇದೇ ನಿಮ್ಮ ಅಮ್ಮಂದು ಒರಿಜಿನಲ್ ಕ್ಯಾರೆಕ್ಟರು. ಇಷ್ಟು ದಿವಸದಿಂದ ಬೆಂಗಳೂರಲ್ಲಿ ಇದ್ದಿದ್ದು ಡಮ್ಮಿ ಕ್ಯಾರೆಕ್ಟರು, ಸುಮ್ಮನೆ ಹೊರಗಡೆ ತೋರಿಸ್ಕೊಳ್ಳೋಕ್ಕೆ ಬಿಲ್ಡಪ್ಪು. ರೀ, ಈಗ ಸುಮ್ಮನೆ ಇದ್ರೆ ಸರಿ, ನನ್ನೇ ಆಡ್ಕೊತೀರಾ ನೀವು? ನಿಮಗೆ ಗೊತ್ತಿಲ್ವಾ, ನಾಳೆ ನಿಮ್ಮವ್ವ ಬಂದರೆ ನಮ್ಮನ್ನ ಇಲ್ಲಿರಕ್ಕೆ ಬಿಡ್ತಾರಾ ಹೇಳ್ರಿ? ಹಾಗಾದ್ರೆ ಅಜ್ಜಿ ಬಂದರೆ ನಮ್ಮನ್ನು ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಾರಾ ಡ್ಯಾಡಿ? ಹೇಳಿದ್ರು ಏನು ಆಶ್ಚರ್ಯ ಇಲ್ಲಪ್ಪ, ನಿಮ್ಮಮ್ಮ ಮಾಡಿರೋದೆಲ್ಲ ಅಂತ ಕೆಲಸ. ನೋಡೋಣ, ನನ್ನ ತಮ್ಮ ಬಿಡಲ್ಲ ಆ ಥರ ಎಲ್ಲ ಆಗೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಆದರೆ ಇದ್ರ ಬಗ್ಗೆ ತಿರ್ಗಾ ಯಾರು ಮಾತಾಡಬೇಡಿ. ನಾವು ನಾಳೆ ಹೋಗ್ತಿದ್ದೀವಿ, ನಮ್ಮ ಅವ್ವನ್ನ ಕರ್ಕೊಂಡು ಬರ್ತಿದ್ದೀವಿ ಅಷ್ಟೇ. ಛೇ, ಈ ವಯ್ಯ ಯಾವತ್ತೂ ನಮ್ಮ ಗೋಳು ಕೇಳಿಸ್ಕೊಂಡವನೇ ಅಲ್ಲ.
ಏನಾದರೂ ಹೇಳಿದ್ರೆ ಕಿವಿ ಮೇಲೂ ಹಾಕ್ಕೊಳ್ಳಲ್ಲ. ನನ್ನ ಕರ್ಮ, ಈ ಅಪ್ಪನ ಕಟ್ಕೊಂಡು ಸಾಯ್ತಾ ಇದ್ದೀನಿ. ಅಮ್ಮ ಸೀರಿಯಸ್ ಆಗಿ ಹೇಳು, ನಿನ್ನನ್ನು ಕಟ್ಕೊಂಡು ಡ್ಯಾಡಿ ಸಾಯ್ತಾವ್ರ, ಡ್ಯಾಡಿನ ಕಟ್ಕೊಂಡು ನೀನು ಸಾಯ್ತಾ ಇದೆಯಾ? ಓಹೋ, ನೀನು ನಾನು ಆಡ್ಕೊಳಂಗೆ ಆಗ್ಬಿಟ್ಟಿದ್ಯಾ? ನಿನಗೆ ನಾಳೆ ನಿಮ್ಮ ಅಜ್ಜಿ ಬರ್ತಾಳಲ್ಲ, ಆವಾಗ ಗೊತ್ತಾಗತ್ತೆ ಬಾ. ಆದರೂ ನೀನು ಅಂಥ ಕೆಲಸ ಏನು ಮಮ್ಮಿ ಮಾಡಿದ್ಯಾ? ಅಪ್ಪ ಹೇಳ್ತಾ ಇದ್ರಲ್ಲ, ಅಪ್ಪ ಇಷ್ಟು ಸೀರಿಯಸ್ ಆಗಿ ಹೇಳ್ತಿದ್ದಾರೆ ಎಂದು ನೀನು ಏನೋ ಮಾಡಿದ್ಯಾ? ಸುಮ್ಮನೆ ಹೋಗು ಶರಣ, ನನಗೀಗಲೇ ತಲೆ ಕೆಟ್ಟೋಗಿದೆ, ನನಗಿನ್ನ ತಲೆ ಕೆಡಿಸ್ಬೇಡ. ನೋಡಾಮೇಲೆ. ಸರಿ ಬಿಡು, ನೀನಂತೂ ಹೇಳಲ್ಲ, ನಾಳೆ ಅಜ್ಜಿ ಬರ್ತಾರಲ್ಲ ಗೊತ್ತಾಗುತ್ತೆ, ನೋಡೋಣ. ಏನಪ್ಪ ಮಾಡೋದು? ಹೆಂಗೋ ಬೆಂಗಳೂರಲ್ಲಿ ಎಲ್ಲ ಕಳ್ಕೊಂಡ್ರು ಇಲ್ಲೊಂದು ಸ್ವಲ್ಪ ಜಾಗ ಸಿಕ್ತು ಅಂತ ಬಂದು ಜಾಗ ಮಾಡ್ಕೊಂಡ್ವಿ. ಆ ಮುದುಕಿ ಇಲ್ಲ ಅಂತ ಬಂದು ಸೇರಿಕೊಂಡ್ರೆ ತಿರ್ಗಾ ಬರ್ತಾವಳಲ್ಲ ಆ ಮುದುಕಿ. ನನ್ನೇನು ಸುಮ್ಮನೆ ಬಿಡ್ತಾಳ? ಉರುಬಾಡ್ಕೊಂಡು ತಿಂದ್ಬಿಡ್ತಾಳೆ. ಮನೆ ಬಿಟ್ಟು ತೊಲಗೆ ಅಂತ ಹೇಳಿದ್ರೂ ಆಶ್ಚರ್ಯ ಇಲ್ಲ. ಏನು ಮಾಡೋದು? ಇವ್ರು ಯಾರು ಹೇಳೋ ಮಾತಂತೂ ಕೇಳ್ತಾ ಇಲ್ಲ. ಮಮ್ಮಿ, ಯಾಕೆ ಏನಾಯಿತು? ಯಾಕೆ ಈ ಥರ ತಲೆ ಮೇಲೆ ಕೈ ಎತ್ಕೊಂಡು ಕೂತಿದ್ಯಲ್ಲ? ಏನು ನಿನ್ನ ಪ್ರಾಬ್ಲಮ್ಮು? ಈಗ ಇಷ್ಟೊತ್ತು ನಿನ್ನ ಮಣ್ಣ ಹಾಡ್ಕೊಂಡು ಹೋದ, ಈಗ ನೀನು ಬಂದ? ನಿನ್ನ ಹತ್ರ ಬೇರೆ ಹೇಳಬೇಕಾ ನಾನು? ಯಾಕೆ ಮಮ್ಮಿ ಸಿಡುತ್ಯಾ? ಏನೋ ಸಿಟ್ಟು ಮಾಡಿಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಲ್ಲ, ಅದಕ್ಕೆ ಕೇಳಿದೆ. ಏನಾಯಿತು ಅಂತ ಹೇಳು. ಏನಂತ ಹೇಳಿ? ನಾಳೆ ನಿಮ್ಮ ಅಜ್ಜಿನ ಕರ್ಕೊಂಬರ್ಬೇಕಂತೆ, ಬರದೇ ಇದ್ದರೆ ಸಾಕು ಅಂತ ಕೇಳ್ಕೊತಾ ಇದ್ದೆ. ಓ, ಗ್ರ್ಯಾನಿ ಬರ್ತಿದ್ದಾರಾ? ಯು ಮೀನ್ ಡ್ಯಾಡಿಯವರ ಮಮ್ಮಿ? ದಟ್ಸ್ ಗುಡ್. ಖುಷಿ ಪಡಬೇಕಲ್ವಾ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅದಕ್ಕೆ? ಟೆನ್ಷನ್ ಆಗದೆ ಇನ್ನೇನು ಮಾಡಲಿ? ನಾಳೆ ನಿಮ್ಮ ಅಜ್ಜಿ ಬಂದರೆ ನಮ್ಮನ್ನ ಇಲ್ಲಿರೋಕ್ಕೆ ಬಿಡಲ್ಲ, ಕಳಿಸ್ಬಿಡ್ತಾಳೆ ಅಂತ ಭಯಕ್ಕೆ ಟೆನ್ಷನ್ ಆಗಿದ್ದೀನಿ. ಓ, ಈಸ್ ಇಟ್? ಯಾಕೆ ಬಿಡಲ್ಲ? ನಾವು ಇಲ್ಲೇ ಇರಬೇಕಲ್ವಾ? ಹೌದು, ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಇದು ಇವ್ರದ್ದು ಮಾತ್ರ ಮನೆ ಹೆಂಗಾಗುತ್ತೆ? ಇದು ನಮಗೂ ಮನೆ ತಾನೇ, ನಮಗೂ ಭಾಗ ಬರಬೇಕಲ್ವಾ? ಅದು ನಿನಗೆ ಗೊತ್ತಿದೆ, ನಿಮ್ಮಪ್ಪಂಗೆ ಗೊತ್ತಿಲ್ವಲ್ಲ. ನಿಮ್ಮಪ್ಪನಿಗೆ ಹೇಳು, ಭಾಗ ಕೇಳೋಕ್ಕೆ ಕೊಡ್ತಾರೇನೋ ನೋಡೋಣ. ಸರಿ, ಹೇಳ್ತೀನಿ ಅಪ್ಪನಿಗೆ. ಭಾಗ ತಗೊಂಡ್ರೆ ನಮಗೂ ಬೇಜಾನ್ ಆಸ್ತಿ ಬರುತ್ತಲ್ವಾ ಹಂಗಿದ್ರೆ? ಅಯ್ಯೋ, ಆಸ್ತಿ ಹೊಡ್ಕೊಳ್ಳೋದು ಬಿಡೋದು ಎಲ್ಲ ಆಮೇಲೆ ಆಗುತ್ತೆ. ಸದ್ಯಕ್ಕೆ ಆ ಮುದುಕಿ ಬರದೇ ಇದ್ರೆ ಸಾಕು. ಆ ಮುದುಕಿ ಬಂದರೆ ನಾವೇನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವೋ ಅದೆಲ್ಲ ಯಾವುದೂ ಆಗಲ್ಲ. ಓ ಹೌದಾ? ಹಾಗಿದ್ರೆ ಮುದುಕಿ ತುಂಬ ಕ್ರಿಮಿನಲ್ ಅಂತ ಅನಿಸುತ್ತೆ. ಹೌದು, ನಿಮ್ಮ ಅಜ್ಜಿ ತುಂಬ ಕ್ರಿಮಿನಲ್ಲೇ. ನಾವೇ ಕ್ರಿಮಿನಲ್ಲು ಅಂದ್ಕೊಂಡ್ರೆ ನಿಮ್ಮ ಅಜ್ಜಿ ನಮಗಿಂತ ಒಂದು ಕೈ ಜಾಸ್ತಿನೇ. ಬರಲಿ, ಸುಮ್ಮನೆ ಇರು, ನೋಡೋಣ ಆಮೇಲೆ ಏನಾಗುತ್ತೋ. ಆಮೇಲೆ ಇದಕ್ಕೆ ನಡೆದಿದ್ದಕ್ಕೆಲ್ಲ ಸ್ಟೆಪ್ ತೊಗೊಂಡ್ರೆ ಆಗುತ್ತೆ. ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ಬೇಡ, ಕೂಲಾಗಿರು. ಏನು ಕೂಲಾಗಿರೋದೋ ಏನೋ. ನಾಳೆ ಸದ್ಯಕ್ಕೆ ನಿಮ್ಮ ಅಜ್ಜಿ ಬರದೇ ಇದ್ದರೆ ಸಾಕು ನನಗಂತೂ, ಅದೇ ನೆಮ್ಮದಿ. ಸರಿ, ನಿನಗೂ ಇಷ್ಟು ಬೇಜಾರಾಗ್ತಿದೆ ಅಂತಂದರೆ ಚಿಕ್ಕಮ್ಮನಿಗೂ ಬೇಜಾರಾಗ್ಬೋದಲ್ವಾ? ಒಂದು ಸತಿ ಅವ್ರ ಹತ್ರ ಮಾತಾಡಿ ನೋಡು, ಕರ್ಕೊಂಡು ಬರೋದು ಬೇಡ ಅಂತಂತ. ಅವ್ರು ಕೇಳ್ಬೋದು, ಹೌದಲ್ವಾ? ಆ ಮುದುಕಿ ಕಟ್ಟ ಯಾರೂ ತಡ್ಕೊಳಕ್ಕೆ ಆಗಲ್ಲ. ಇಷ್ಟು ವರ್ಷದಿಂದ ಆ ಮುದುಕಿ ಜೊತೆಗೆ ಇವಳು ಅವಳೆ ಅಂತಂದರೆ ಪಕ್ಕ ಬೇಜಾರಂತೂ ಆಗಿರುತ್ತೆ. ಒಂದು ಸತಿ ಮಾತಾಡ್ಬಿಟ್ಟು ನೋಡ್ತೀನಿ, ನೋಡೋಣ ಏನಂತಾಳೆ. ಗೌರಿ, ಯಾಕಕ್ಕ, ಯಾಕೆ ಇಲ್ಲಿ ಗುಡಿಕೊಂಬಂದಿದ್ಯಾ? ಏನಾದರೂ ಬೇಕಿತ್ತೆ? ದನಿಗೆ ಹುಲ್ಲಾಕುಮ ಅಂತ ಬಂದಿದ್ದೆ ಅಕ್ಕ. ಏನು ಬೇಕು ಹೇಳು. ಬೇರೆ ಏನಿಲ್ಲ, ನಾಳೆಗೆ ನಿನ್ನ ಗಂಡನೂ ನಿನ್ನ ಮಗ ಅತ್ತೆನ ಕರ್ಕೊಂಡೇ ಬರಬೇಕು ಅಂತ ಅವರಲ್ಲ, ನೀನು ಬೇಡ ಅಂತ ಹೇಳೋಕ್ಕಾಗಲ್ವಾ? ನಿನ್ಗೆ ಇಷ್ಟಿಸ್ತಿಂದ ಅವ್ರ ಕಾಟ ಸಾಕಾಗಿಲ್ವಾ? ಕಾಟನ? ಅಯ್ಯೋ, ನನಗೆ ಅತ್ತೆ ಹೋದಾಗ್ಲಿಂದ ಬೇಜಾರಾಗ್ಬಿಟ್ಟೈತೆ. ಅತ್ತೆ ಬಂದ್ಬಿಟ್ರೆ ಸಾಕು ಅನ್ನಂಗೆ ಆಗೈತೆ ನನಗೆ. ಹೌದಾ? ನಿನ್ಗೆ ಅಷ್ಟೊಂದು ಇಷ್ಟ ನಾ ಅತ್ತೆನ ಕಂಡ್ರೆ? ಬಾರಕ್ಕ, ಮನೆಗೆ ಒಬ್ರು ಹಿರಿಕರಿಲ್ಲ ಅಂತಂದರೆ ಏನಕ್ಕ ಮನೆ? ಅತ್ತೆ ಇದ್ದರೆ ಸರಿ. ಸರಿ ಆಯ್ತು, ಹೋಗು ಕೆಲಸ ಮಾಡ್ಕೊ. ಹೋಗಿ ಈ ಹಳ್ಳಿ ಗುಗ್ಗಿಗೆ ಹೇಳಕ್ಕೆ ಬಂದಲ್ಲ ನಾನು. ನನಗೆ ಬುದ್ಧಿ ಇಲ್ಲ, ಹಿರಿಕರು ಕರ್ತವ್ಯ ಅಂತ ಭಾಷಣ ಬಿಗಿತಾಳೆ. ಇವಳಿಗೆ ಬುದ್ಧಿ ಬರಲ್ಲ. ನಮಸ್ಕಾರ ಫ್ರೆಂಡ್ಸ್, ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.